ಹಿಂದಿನ ವಿಡಿಯೋದಾಗ ನೀವು ಸ್ಟಾಕ್ ಮಾರ್ಕೆಟ್ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಗವರ್ಮೆಂಟ್ 7 ಟೈಪ್ಸ್ ಆಫ್ ಟ್ಯಾಕ್ಸ್ ನ ಕಲೆಕ್ಟ್ ಮಾಡ್ತೈತಿ ಅಂತ ಹೇಳಿದ್ರಿ. ಅದ್ರೊಳಗೆ STT ಅಂತ ಹೇಳಿ ಮೆನ್ಷನ್ ಮಾಡಿದ್ರಿ. ಹಂಗಂದ್ರೆ ಏನು? STT ಅಂತ ಹೇಳಿದ್ರೆ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂತ ಹೇಳಿ ಇದನ್ನು 2004ರಾಗ ಇಂಟ್ರೊಡ್ಯೂಸ್ ಮಾಡಿದ್ರು. ಇದು ನಾವು ಶೇರ್ಸನ್ನು ಪರ್ಚೇಸ್ ಮತ್ತು ಸೇಲ್ ಮಾಡೋತ್ನಾಗ ಗೌರ್ಮೆಂಟ್ ಇದನ್ನು ಕಲೆಕ್ಟ್ ಮಾಡ್ತೈತಿ. ಇದು ನಾವು ಪರ್ಚೇಸ್ ಮಾಡಿದಾಗ ಡೆಲಿವರಿ ಅಂದ್ರೆ ನಾವು ಒಂದು ದಿನಕ್ಕಿಂತ ಹೆಚ್ಚಿನ ಟೈಮ್ ತೊಗೊಂಡ್ವಿ ಅಂತ ಹೇಳಿದ್ರೆ 0.1% ಕಲೆಕ್ಟ್ ಮಾಡ್ತೈತಿ. ಇಂಟ್ರಾಡೇ ಅಂದ್ರೆ ಒಂದು ದಿನದಲ್ಲಿ ಪರ್ಚೇಸ್ ಮಾಡಿ ಸೇಲ್ ಮಾಡೋದಿದ್ರೆ ಅಂತ ಹೇಳಿದ್ರೆ 0.025% ಕಲೆಕ್ಟ್ ಮಾಡ್ತೀವಿ. ವಾಟ್ ಈಸ್ ದ ಸ್ಟಾಕ್ ಎಕ್ಸ್ಚೇಂಜ್ ಟರ್ನ್ ಫೀ? ಎಕ್ಸ್ಚೇಂಜ್ ಟರ್ನ್ ಓವರ್ ಫೀ ಅಂತ ಹೇಳಿದ್ರೆ ಸ್ಟಾಕ್ ಮಾರ್ಕೆಟ್ನಾಗ ನಾವು ಬಿಸ್ನೆಸ್ ಮಾಡ್ಬೇಕಂತ ಹೇಳಿದ್ರೆ ಅಥವಾ ಸ್ಟಾಕ್ ಮಾರ್ಕೆಟ್ನಾಗ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಹೇಳಿದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅನ್ನೋ ಪ್ಲ್ಯಾಟ್ಫಾರ್ಮ್ ಅದಾವೆ. ಅಲ್ಲಿ ಹೋಗಿ ನಾವು ಬಿಸ್ನೆಸ್ಸನ್ನು ಅಂದರೆ ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಅವರು 0.003% ಅಷ್ಟು ನಿಮ್ಮ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಮೇಲೆ ಫೀಯನ್ನು ಕಲೆಕ್ಟ್ ಮಾಡ್ತಾರೆ. GST ಬಿಸ್ನೆಸ್ ಒಳಗೆ ಬರುತ್ತೆ ಅಂತ ಗೊತ್ತು, ಆದರೆ ಸ್ಟಾಕ್ ಮಾರ್ಕೆಟ್ನಲ್ಲಿ GST ಯಾವ ರೀತಿಯಾಗಿ ಬರುತ್ತೆ, ಬಂದರೆ ಯಾರು ಕಲೆಕ್ಟ್ ಮಾಡ್ತಾರೆ ಮತ್ತು ಎಷ್ಟು ಪರ್ಸೆಂಟೇಜ್ ಬರುತ್ತೆ? ಸ್ಟಾಕ್ ಮಾರ್ಕೆಟ್ನಲ್ಲಿ ಟ್ರಾನ್ಸಾಕ್ಷನ್ ಮಾಡ್ಬೇಕಂದ್ರೆ ನಾವು ಬ್ರೋಕರ್ ಮುಖಾಂತರ ಮಾಡ್ಕೋತೀವಿ. ಜರೋದ ಅಬ್ಸ್ಟ್ರಾಕ್ಷನ್ ಬ್ರೋಕರ್ ಅದಾರಲ್ಲ ಅವ್ರ ಹತ್ರ ನಾವು ಡಿಮ್ಯಾಟ್ ಅಕೌಂಟ್ ಮಾಡಿಸಿ ಅಲ್ಲಿಂದ ನಾವು ಟ್ರಾನ್ಸಾಕ್ಷನ್ ಮಾಡೋದು. ಪರ್ ಟ್ರಾನ್ಸಾಕ್ಷನ್ ಅವ್ರು ಏನು ಸರ್ವಿಸ್ ಕೊಡ್ತಾರಲ್ಲ ಚಾರ್ಜಸ್ ಅಂತ ಕಲೆಕ್ಟ್ ಮಾಡ್ತಾರೆ. ಆ ಚಾರ್ಜಸ್ ಮೇಲೆ ನಾವು GST ತುಂಬಬೇಕಾಗುತ್ತೆ. ಮತ್ತು GST ಬಂದ್ಬಿಟ್ಟು 18% ಇರುತ್ತೆ. ಅದನ್ನ ನಮ್ಮ ಕಡೆಯಿಂದ ಕಲೆಕ್ಟ್ ಮಾಡಿ ಅವ್ರು ಗೌರ್ಮೆಂಟ್ ತುಂಬ್ತಾರೆ. ನಿಮ್ ಲಾಸ್ಟ್ ವಿಡಿಯೋದೊಳಗೆ 7 ಟೈಪ್ಸ್ ಆಫ್ ಟ್ಯಾಕ್ಸ್ ನ ಕಲೆಕ್ಟ್ ಮಾಡ್ತಾರ ಅಂತ ಹೇಳಿದ್ರಿ. ಅದ್ರೊಳಗೆ ಇನ್ಕಮ್ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರ ಅಂತ ಹೇಳಿದ್ರಿ. ಅದನ್ನ ನಾವು ಹೆಂಗ್ ಪೇ ಮಾಡ್ತೀವಿ? ಹೌದು, ಇನ್ಕಮ್ ಟ್ಯಾಕ್ಸ್ ಅಂತ ಹೇಳಿದೆ ನಾನು. ಇನ್ಕಮ್ ಟ್ಯಾಕ್ಸ್ ಹೆಂಗೆ ಅಂತ ಹೇಳಿದ್ರೆ, ಈಗ ನಾವು ಶೇರ್ ಮಾರ್ಕೆಟಿಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಹೇಳಿದ್ರೆ ನಂಗೆ ಸಫಿಷಿಯೆಂಟ್ ಫಂಡ್ ಬೇಕಾಗುತ್ತೆ. ಈ ಫಂಡ್ ನಂದು ಇನ್ಕಮ್ಲಿಂದನೇ ಜನರೇಟ್ ಆಗಿರೋದಕ್ಕೆ ಈ ಇನ್ಕಮ್ ಜನರೇಟ್ ಆಯ್ತು ಅಂತ ಹೇಳಿದ್ರೆ ಆಟೋಮೆಟಿಕ್ ನಾನು ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಮಾಡಿ ಅದನ್ನು ಸೇವಿಂಗ್ಸ್ ಅಂತಂದು ನಾನು ಶೇರ್ ಮಾರ್ಕೆಟ್ನಾಗ ಇನ್ವೆಸ್ಟ್ಮೆಂಟ್ ಮಾಡಿರ್ತೀನಿ. ವಾಟ್ ಈಸ್ ದ ಕ್ಯಾಪಿಟಲ್ ಗೇನ್ ವೆನ್ ಐ ಹ್ಯಾವ್ ಟು ಪೇ? ಕ್ಯಾಪಿಟಲ್ ಗೇನ್ ಅಂತ ಹೇಳಿದ್ರೆ ಅದರೊಳಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಮತ್ತು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಬರುತ್ತೆ. ಶೇರ್ ಮಾರ್ಕೆಟ್ನಾಗ ನಾವು ಟ್ರಾನ್ಸಾಕ್ಷನ್ ಮಾಡೋದ್ರಿಂದ ಪ್ರಾಫಿಟ್ ಏನು ಅರ್ನ್ ಮಾಡ್ತೀವಿ ಆ ಒಂದು ಪ್ರಾಫಿಟ್ಟಿಗೆ ನಾವು ಕ್ಯಾಪಿಟಲ್ ಗೇನನ್ನು ಕೊಡಬೇಕಾಗತ್ತೆ. ಅದು 1 ವರ್ಷ ಒಳಗೆ ಇತ್ತು ಹೇಳಿದ್ರೆ ಶಾರ್ಟ್ ಟರ್ಮ್ ಗೇನ್ ಕೊಡಬೇಕಾಗತ್ತೆ. 1 ವರ್ಷ ದಾಟಿತ್ತಂದ್ರೆ ಲಾಂಗ್ ಟರ್ಮ್ ಗೇನ್ ಅಂತ ಹೇಳ್ತಾರೆ. ಸೊ ಅದು ಬೇರೆ ಬೇರೆ ಪರ್ಸೆಂಟೇಜ್ ಅದಾವೆ. ಅದಕ್ಕೊಂದು ಸಪ್ರೇಟ್ ಒಂದು ಡೆಡಿಕೇಟ್ ವಿಡಿಯೋ ಮಾಡೋಣಂತ, ಅದ್ರೊಳಗೆ ಡಿಸ್ಕಸ್ ಮಾಡೋಣಂತ. ಯಾವಾಗ ಪ್ರಾಫಿಟ್ ಆಗುತ್ತಲ್ಲ ಈ ಒಂದು ಕ್ಯಾಪಿಟಲ್ ಗೇನ್ ಅಟ್ರಾಕ್ಟ್ ಆಗುತ್ತೆ, ಅವಾಗ ಪೇಮೆಂಟ್ ಮಾಡಬೇಕಾಗುತ್ತೆ. ಸೆಬಿ ಚಾರ್ಜ್ ಅಂದ್ರೆ ಏನು? ಸ್ಟಾಕ್ ಮಾರ್ಕೆಟ್ನಲ್ಲಿ ಸೆಬಿ ಚಾರ್ಜ್ ಹೇಗೆ ಅಪ್ಲಿಕೇಬಲ್ ಆಗುತ್ತೆ? ಸೆಬಿ ಅನ್ನೋದೊಂದು ಗೌರ್ಮೆಂಟ್ ಎಂಟಿಟಿ, ಇನ್ವೆಸ್ಟರ್ ರಕ್ಷಣೆ ಮಾಡೋದು ಅವ್ರ ಮೇನ್ ಉದ್ದೇಶ. ಇಲ್ಲೇನು ಮಾಡ್ತಾರ, ನಮ್ಮಿಂದ ಅವರು ಪ್ರತಿ 10 ಕೋಟಿಗೆ 10 ರೂಪಾಯಿ ಹಂಗೆ ಚಾರ್ಜಸ್ ಅನ್ನು ಕಲೆಕ್ಟ್ ಮಾಡ್ತಾರೆ. ಶೇರ್ ಮಾರ್ಕೆಟ್ ಒಳಗೆ ನಾವು GST ಪೇಮೆಂಟ್ ಮಾಡ್ತೀವಿ, ಅದು ITC ಕ್ಲೇಮ್ ಮಾಡ್ಕೋಬೋದಾ? ಈಗ ಬಿಸ್ನೆಸ್ ಥ್ರೂ ಏನಾರ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಅಲ್ಲಿ ಟ್ರೇಡಿಂಗ್ ಮಾಡಿದ್ರೆ ಅವಾಗ ಏನು GST ITC ತುಂಬ್ತೇವಲ್ಲ ಅದನ್ನ ಕ್ಲೇಮ್ ಮಾಡ್ಬೋದು. ಬಟ್ ಇಂಡಿವಿಜುವಲ್ ಏನಾರ ನಾವೇನು ಮಾಡಕ್ ಹೋದ್ರೆ ಅವಾಗ ಏನು GST ಕಟ್ತೇವಲ್ಲ ಅದು ತುಂಬ ITC ಒಳಗೆ ಬರಲ್ಲ. STTನೂ ಕೊಡಬೇಕು, ಕ್ಯಾಪಿಟಲ್ ಗೇನು ಕೊಡಬೇಕು. ಇದು ನೋಡಿದ್ರೆ ಡಬಲ್ ಟ್ಯಾಕ್ಸೇಷನ್ ಆಯ್ತಲ್ಲ? ಹೌದು, ನೀವೇನು ಕ್ವಶನ್ ಕೇಳಿದ್ರಲ್ಲ ಕರೆಕ್ಟ್ ಆಯ್ತದ. ಮೊದಲು 2004ರಾಗ ಕ್ಯಾಪಿಟಲ್ ಗೇನ್ ಅನ್ನು ತೆಗೆದು STTನ ಇಂಟ್ರೊಡ್ಯೂಸ್ ಮಾಡಿದ್ರು. ಬಟ್ ಈಗೇನೈತಿ, ಕ್ಯಾಪಿಟಲ್ ಗೇನು ಅಪ್ಲಿಕೇಬಲ್ ಐತಿ ಮತ್ತು STTನೂ ಅಪ್ಲಿಕೇಬಲ್ ಐತಿ. ಸ್ಟಾಕ್ ಮಾರ್ಕೆಟ್ ಒಳಗೆ ಮ್ಯೂಚುವಲ್ ಫಂಡ್, F&O, ಫಾರೆಕ್ಸ್ ಮತ್ತು ಕಮೋಡಿಟಿ ಅಂತ ಹೇಳಿ ಇರ್ತಾವಲ್ಲ, ಹಂಗಂದ್ರೆ ಏನು? ಶೇರ್ ಮಾರ್ಕೆಟ್ ಒಳಗೆ ಭಾಳಷ್ಟು ಸೆಗ್ಮೆಂಟ್ ಅದಾವೆ. ಅದರೊಳಗೆ ಮುಖ್ಯವಾಗಿ ನಾವು ಇಕ್ವಿಟಿ ಶೇರನ್ನು ಟ್ರೇಡಿಂಗ್ ಮಾಡೋದು, ಮ್ಯೂಚುವಲ್ ಫಂಡ್, ಡೆರಿವೇಟಿವ್ಸ್, ಕಮೋಡಿಟಿ, ಕರೆನ್ಸಿ ಮತ್ತು ಬಿಟ್ಕಾಯಿನ್ ಅಂತ ಭಾಳಷ್ಟು ಸೆಗ್ಮೆಂಟ್ಗಳದಾವೆ. ಇದ್ರ ಬಗ್ಗೆ ಸಪ್ರೇಟಾಗಿ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀವಿ. ಅದರ ಪ್ರತಿಯೊಂದು ಸೆಗ್ಮೆಂಟದ್ದು ವಿಷಯ ತಿಳಿಸ್ಕೊಡ್ತೇವೆ ಅಂತ. ಟ್ಯಾಕ್ಸ್ ಕ್ರಾಪ್ ಸರ್ವಿಸ್ ಪೇಜನ್ನು ಫಾಲೋ ಮಾಡೋದು ಮರಿಬೇಡ್ರಿ. ಎಲ್ಲರಿಗೂ ಧನ್ಯವಾದಗಳು.